21st of 30. ಸೊ ವಾಂಗಿಬಾತ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಯಾವಾಗಲೂ ಮನೆಯಲ್ಲಿ ಗೊಜ್ಜು ಥರ ಮಾಡಿ ಅನ್ನಕ್ಕೆ ಕಲಿಸ್ತಾ ಇದ್ದೆ. ಸೊ ಇವತ್ತು ಒಂದು ಪಾಟಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು, ಇವಾಗ ಬಾತೆಲ್ಲ ಮಾಡ್ತೀವಲ್ವ, ಸೊ ಅದೇ ಥರ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಮಾಡ್ತಾಯಿದ್ದೆ. ಬೇಗನೂ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಆಲ್ರೆಡಿ ಟೈಮು ಆಗಿತ್ತು. ಸೊ ಹಾಗಾಗಿ ಇದಕ್ಕೆ ಬದನೆಕಾಯಿ ಒಂದು 3 ತೊಗೊಂಡಿದ್ದೀನಿ, ಒಂದು 2 ಈರುಳ್ಳಿ, ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಮಸಾಲೆ ಐಟಮ್ಸು. ಇವಾಗ ಬಾತ್ ಥರ ಮಾಡ್ತಾ ಇರೋದ್ರಿಂದಾಗಿ ಫ್ಲೇವರ್ಗೆ ಸ್ವಲ್ಪ ಬಿರಿಯಾನಿ ಮಸಾಲ, ಚಕ್ಕೆ, ಲವಂಗ, ಬೇ ಲೀಫು ಮತ್ತು ಸೋಂಪು ಹಾಕಿದ್ದೀನಿ. ಅದಕ್ಕೆ ಒಂದು ಬಿರಿಯಾನಿ ಎಲೆನೂ ಇತ್ತು, ಅದನ್ನು ಹಾಕಿಬಿಟ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಕರಿಬೇವು ಹಾಕಿದ್ದೀನಿ, ಸ್ವಲ್ಪ ಬಟಾಣಿ ಇತ್ತು, ಹಸಿ ಬಟಾಣಿ. ಸೊ ಹಸಿ ಬಟಾಣಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ ಮತ್ತು ಧನಿಯಾ ಪುಡಿ ಸ್ವಲ್ಪ, ಮತ್ತು ವಾಂಗಿಬಾತ್ ಪೌಡರು 3 ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಫ್ರೈ ಆಗಿದೆ ಅಂದಾಗ ಬದನೆಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ, ಸೊ ಅದನ್ನು ತೆಗೆದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿಕೊಂಡು ಅದಕ್ಕೇ ಸ್ವಲ್ಪ ಫ್ರೈ ಆಗಿದೆ ಅಂತ ಅಂದಾಗ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಖಾರದ ಪುಡಿ ಸ್ವಲ್ಪ ನಾನು ಹಸಿಮೆಣ್ಸಿನ್ಕಾಯಿ ಎಲ್ಲೋ ಏನೂ ಹಾಕಿಲ್ಲ, ಅದಕ್ಕೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಮತ್ತು ಇದು ವಾಂಗಿಬಾತ್ ಪೌಡರ್ ಬರುತ್ತಲ್ವ, ಸೊ ನಾನು ಇಲ್ಲಿ ಮನೆಯಲ್ಲಿ ಏನೂ ಮಾಡಿದ್ದಿರಲಿಲ್ಲ. ಸೊ ಹಾಗಾಗಿ ಅಂಗಡಿಯಿಂದನೇ ಪ್ಯಾಕೆಟ್ ತಂದಿದ್ದೆ, ಸೊ ಅದನ್ನೇ ಹಾಕಿದ್ದೆ. ಸೊ ಆಮೇಲೆ ಟೊಮೊಟೊನೂ ಹಾಕಿಬಿಟ್ಟು ಚೆನ್ನಾಗಿ ಎಲ್ಲ ಫ್ರೈ ಮಾಡಬೇಕು. ಫ್ರೈ ಮಾಡಿದಾದಮೇಲೆ ನಾನು 1.5 ಗ್ಲಾಸಷ್ಟು ಅಕ್ಕಿನ ನಾನು ಆಲ್ರೆಡಿ ನೆನೆಸಿ ಇಟ್ಟಿದ್ದೆ. ಸೊ ಅಕ್ಕಿ ಏನು ನೆನೆಸಿ ಇಟ್ಟಿದ್ದೆ ಅದನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು 1 ವಿಜಿಲ್ ಮಾಡಿಕೊಂಡ್ರೆ ಸಾಕು. ಸೊ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಸ್ವಲ್ಪ ಒಂದು ಲಿಡ್ನ ಕ್ಲೋಸ್ ಮಾಡಿ 1 ವಿಜಿಲ್ ಬಂದರೆ ಸಾಕು. ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಅದು ರೆಡಿ ಆಗಿಬಿಡುತ್ತೆ. ಅದು ವಿಜಿಲೆಲ್ಲ ಹಾಕಿ ರೆಡಿ ಮಾಡೋಕ್ಕೆ ಇಟ್ಬಿಟ್ಟು ಇನ್ನು ಸಣ್ಣ ಪುಟ್ಟ ಕೆಲಸ ಮನೇಲಿ ಇರುತ್ತಲ್ವ, ಸೊ ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡು ನಾನು ಸ್ವಲ್ಪ ಆಮ್ಲ ಜ್ಯೂಸ್ ಇತ್ತು, ಅದನ್ನೇ ಸ್ವಲ್ಪ ಕುಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕುಡ್ಕೊಂಡೆ. ಅಷ್ಟರೊಳಗೆ ಹಾಲು ಬಿಸಿ ಆಯಿತು ಮತ್ತು ವಿಜಿಲು ಬಂತು. 1 ವಿಜಿಲ್ ಬಂದು ಕೂಲ್ ಆದರೆ ಸಾಕು. ಸೊ ರೆಡಿ ಆಗಿಬಿಡುತ್ತೆ ವಾಂಗಿಬಾತು. ತುಂಬಾ ಚೆನ್ನಾಗಿತ್ತು, ಮತ್ತು ಟೇಸ್ಟು ಅಂತ ತುಂಬಾ ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಈ ಥರ ಮಾಡಲ್ಲ, ಗೊಜ್ಜು ಮಾಡೇ ಯಾವಾಗ್ಲೂ ಮಾಡ್ತೀನಿ. ಇವತ್ತು ಈ ಥರ ಟ್ರೈ ಮಾಡಿದ್ದೆ, ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಮಕ್ಕಳು ಸಹ ತಿಂದ್ಬಿಟ್ಟು. ಸೊ ತುಂಬಾ ಚೆನ್ನಾಗಿತ್ತು. ಲಂಚ್ ಬಾಕ್ಸ್ಗೆ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇವತ್ತಿಂದು ಇದಾಗಿತ್ತು. ಯಾರ್ಯಾರೆಲ್ಲ ಫಾಲೋ ಮಾಡ್ದಿರ ನೋಡ್ತಿದ್ರೆ ಪ್ಲೀಸ್ ಡೂ ಫಾಲೋ ಮಾಡಿ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.